श्रीराम समर्थ। वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा। गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परब्रह्म तस्मै श्री गुरवे नमः। विदेहापरि चालवूनी प्रपंच मुमुक्षु जनालागी अध्यात्म चर्चा करोनी बहुलोकजे मेळवीती। नमस्कार त्या ब्रह्म चैतन्य मूर्ती अलंकापुरी पुण्यभूमी पवित्र तिथे नांदतो ज्ञान राजा सुपात्र तया आठवीता महापुण्य राशी। नमस्कार माझा सद्गुरु श्री ज्ञानेश्वराशी। सद्गुरुनाथ महाराज की जय। जय जय रघुवीर समर्थ। श्रीराम समर्थ। जय जय रामकृष्ण हरी। श्री ज्ञानेश्वरी अध्याय 6 ಆತ್ಮಸಂಯಮ ಯೋಗ ಸಂಪುಟ 2 ಪರಿಯಾಪಣ ಚಿತ್ತಿ ಆಪುಲ ನಿಖಿಯಾ ಪರಿ ಸಂತೋಷಲ ಜೇತೋ ಸಂವಾದು ಫಾವಲ ಕೃಷ್ಣಾರ್ಜುನಾಂಚ. ಆದರೆ ತನ್ನ ಮನಸ್ಸಿನಲ್ಲಿ ಅವನು ಅತ್ಯಂತ ಸಂತೋಷಗೊಂಡನು, ಸಂವಾದ ಪಡೆದುಕೊಂಡೆನೆಂದು ತಾನು ಶ್ರೀಕೃಷ್ಣಾರ್ಜುನರ. ಆದರೆ ಅವನಿಗೆ ತಾನು ಶ್ರೀಕೃಷ್ಣಾರ್ಜುನರ ಸಂವಾದ ಶ್ರವಣ ಮಾಡುವ ಭಾಗ್ಯ ಪಡೆದುಕೊಂಡೆನೆಂದು ಅತ್ಯಂತ ಸಂತೋಷವಾಯಿತು. तेणे आनंदाचे निघाले पणे साभिप्राय अंतःकरणे. आता आदरेसी बोलणे घडेल तया. ಆ ಆನಂದದ ತೃಪ್ತಿಯಿಂದ ಅಭಿಪ್ರಾಯ ತಿಳಿದು ಅಂತಃಕರಣದಿಂದ ಈಗ ಹೇಳುವನು ಆನಂದದಿಂದ. ಆ ಧೃತರಾಷ್ಟ್ರನಿಗೆ ಆ ಆನಂದದ ತೃಪ್ತಿಯಿಂದ ಅಂತಃಕರಣದಿಂದ ಅವರ ಅಭಿಪ್ರಾಯ ತಿಳಿದು ಈಗ ಅವನು ಆನಂದದಿಂದ ಆ ಧೃತರಾಷ್ಟ್ರನಿಗೆ ಮುಂದಿನ ಕಥಾ ಪ್ರಸಂಗ ಹೇಳುವನು. तो गीते माझी षष्ठीचा प्रसंग असे आयणीचा जैसा क्षीरार्णवी अमृताचा ನಿವಾಡುದಾಹಲ. ಗೀತೆಯಲ್ಲಿಯ 6ನೇ ಅಧ್ಯಾಯವು ಚಾತುರ್ಯಪೂರ್ಣ ಪ್ರಸಂಗವು ಕ್ಷೀರಸಾಗರದಿಂದ ಅಮೃತವು ಪ್ರಾಪ್ತವಾದಂತೆ. ಭಗವದ್ಗೀತೆಯಲ್ಲಿಯ ಈ 6ನೇ ಅಧ್ಯಾಯವು ಅತ್ಯಂತ ಚಾತುರ್ಯಪೂರ್ಣ ಪ್ರಸಂಗವಾಗಿದ್ದು ಕ್ಷೀರಸಾಗರದಿಂದ ಅಮೃತ ಪ್ರಾಪ್ತವಾದಂತಾಗಿದೆ. ತೈಸೆ ಗೀತಾರ್ಥಾಚೆ ಸಾರ ಜೆ ವಿವೇಕ ಸಿಂಧೂಚೆ ಪಾರ. ನಾನಾ ಯೋಗ ವಿಭವ ಭಾಂಡಾರ ಉಘಡಲೇಕ. ಅದರಂತೆ ಗೀತಾರ್ಥದ ಸಾರ ವಿವೇಕ ಸಾಗರದ ಪಾರ ನಾನಾ ಯೋಗ ವೈಭವದ ಭಂಡಾರ ತೆಗೆದಿರುವಂತೆ. ಅದರಂತೆ ಈ ಗೀತಾರ್ಥದ ಸಾರವು ವಿವೇಕ ಸಾಗರದ ದಂಡೆಯಂತೆ ಇರುತ್ತದೆ. ಅಷ್ಟೇ ಅಲ್ಲದೆ ನಾನಾ ಯೋಗಗಳ ವೈಭವದ ಭಂಡಾರವೇ ತೆಗೆದಿರುವಂತೆ ಇರುತ್ತದೆ. जे आदि प्रकृतीचे विसवणे जे शब्द ब्रह्मासीन बोलणे जेथून गीता वल्लीचे ठाणे प्ररोहो पावे. ಮೂಲಮಾಯ ವಿಶ್ರಾಂತಿ ಸ್ಥಾನ ವೇದಗಳಿಗೂ ಅಶಕ್ಯ ಇದರ ವರ್ಣನ. ಗೀತಾ ಬಳ್ಳಿಯ ಪ್ರಹರೋಹಣ ಇಲ್ಲಿಂದಲೇ. ಇದು ನಿಜವಾಗಿಯೂ ಮೂಲಮಾಯಿಯ ವಿಶ್ರಾಂತಿ ಸ್ಥಾನವಾಗಿರುತ್ತದೆ. ವೇದಗಳಿಗೂ ಇದರ ವರ್ಣನೆ ಅಶಕ್ಯವಾಗಿರುತ್ತದೆ. ಇಲ್ಲಿಂದಲೇ ಭಗವದ್ಗೀತೆ ಎಂಬ ಬಳ್ಳಿಯ ಪ್ರಹರೋಹಣ ಪ್ರಾರಂಭ, ಅಂದರೆ ಅಂಕುರಿತವಾದಂತಾಗಿದೆ. तो अध्याय 6 वरी साहित्याचिया बरवा सांगिजेल मनोनी परिसाव चित्त देऊनी. ಅದೇ ಈ 6ನೇ ಅಧ್ಯಾಯವು. ಅದರಲ್ಲಿಯೂ ಶ್ರೇಷ್ಠ ಸಾಹಿತ್ಯವು ಹೇಳುವುದರಿಂದ ಶ್ರವಣವು ಮಾಡಲ್ಪಡಬೇಕು ಲಕ್ಷಗೊಟ್ಟು. ಅದೇ ಈ 6ನೇ ಅಧ್ಯಾಯವಾಗಿರುತ್ತದೆ.
ಅದರಲ್ಲಿಯೂ ಶ್ರೇಷ್ಠ ಸಾಹಿತ್ಯವಾಗಿರುತ್ತದೆ. ಆದ್ದರಿಂದ ಇದನ್ನು ಕುರಿತು ಹೇಳುವುದರ ಕಡೆಗೆ ಲಕ್ಷ್ಯಗೊಟ್ಟು ಶ್ರವಣ ಮಾಡಬೇಕು. माझा मराठाची बोलू कौतुके, परी अमृताते ही पैदा जिंके, ऐसे अक्षरे रसिके ಮೇಳವೀನ. ಕೌತುಕದಿಂದ ನನ್ನ ಈ ಮರಾಠಿ ಮಾತನ್ನು ಪಣತೊಟ್ಟು ಗೆಲ್ಲುವಂಥ ಅಮೃತವನ್ನು, ಇಂಥ ರಸಮಯ ಅಕ್ಷರಗಳನ್ನು ಜೋಡಿಸುವೆನು. ಕೌತುಕದಿಂದ ಪಣತೊಟ್ಟು ಅಮೃತವನ್ನು ಗೆಲ್ಲುವಂಥ ನನ್ನ ಈ ಮರಾಠಿ ಮಾತುಗಳನ್ನು ನಾನು ಅತ್ಯಂತ ರಸಮಯವಾದ ಅಕ್ಷರಗಳಿಂದ ಜೋಡಿಸುವೆನು. सद्गुरुनाथ महाराज की जय. जय जय रघुवीर समर्थ. श्री पंढरीनाथ महाराज की जय. जय जय रघुवीर समर्थ.